ಸರ್ಕಾರದ ವೈಫಲ್ಯತೆ ಮುಚ್ಚಿ ಹಾಕಲು ಪೊಲೀಸರ ಅಮಾನತು. ಗೃಹ ಸಚಿವರೇ ನಿಭಾಯಿಸಲು ಆಗದಿದ್ರೆ ರಾಜೀನಾಮೆ ಕೊಡಿ. ಅಂಜಲಿ ಅಂಬಿಗೆ ಮನೆಗೆ ಭೇಟಿ ಕೊಟ್ಟ ಯತ್ನಾಳ್. ರಾಜ್ಯ ಸರ್ಕಾರ ತನ್ನ ವೈಫಲ್ಯತೆಯನ್ನ ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಪೊಲೀಸರನ್ನ ಅಮಾನತು ಮಾಡಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಗುಡುಗಿದ್ದಾರೆ. ಇನ್ನು ಕೊಲೆಯಾದ ಅಂಜಲಿ ಅಂಬಿಗೆರವರ ಮನೆಗೆ ಭೇಟಿ ಕೊಟ್ಟಂತಹ ವಿಜಯಪುರದ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಜಿ ಪರಮೇಶ್ವರ್ ಅವರನ್ನ ಅವರು ಟಾರ್ಗೆಟ್ ಮಾಡಿದ ಹಾಗೆ ಕಾಣ್ತಾ ಇತ್ತು. ಮಾತಿಗೂ ಮುಂಚೆ ಅವರು ಹೇಳ್ತಾ ಇದ್ದಿದ್ದೇನು ಅಂತ ಅಂದ್ರೆ ಅವರಿಗೆ ನಿಭಾಯಿಸಕ್ಕಾಗದೆ ಹೋದ್ರೆ ರಾಜೀನಾಮೆ ಕೊಡ್ಲಿ ಅನ್ನುವಂತಹ ಮಾತುಗಳನ್ನ ಯತ್ನಾಳ್ ರವರು ಆಡಿದ್ದಾರೆ. ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿ ತಮ್ಮ ತಪ್ಪನ್ನ ಮುಚ್ಚಾಕೊಳ್ತಾ ಇದ್ದಾರೆ. ಗೃಹ ಸಚಿವರೇ, ನಿಮಗೆ ಕರ್ತವ್ಯ ನಿಭಾಯಿಸಲು ಆಗದೇ ಇದ್ದರೆ ರಾಜೀನಾಮೆ ಕೊಡಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಹೇಳಿದ್ದಾರೆ. ಅವರು ಇಲ್ಲಿನ ವೀರಾಪುರ ಓಣಿಯಲ್ಲಿರುವಂತಹ ಮೃತ ಅಂಜಲಿ ಅಂಬಿಗೇರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಬಳಿಕ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತಹ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರ ಆಗೋದಕ್ಕೆ ಅಥವಾ ಗೃಹ ಖಾತೆಯನ್ನ ಸ್ವ ಇಚ್ಛೆಯಿಂದ ಪಡೆದುಕೊಂಡಿಲ್ಲ. ಅವರಿಗೆ ಇಷ್ಟವೂ ಇರಲಿಲ್ಲ. ಬೇಸರದಿಂದಲೇ ಈ ಖಾತೆಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ದಲಿತರೆಂಬ ಕಾರಣಕ್ಕೆ ಸರ್ಕಾರ ಅವರಿಗೆ ಈ ಖಾತೆ ನೀಡಿದೆ ಅಷ್ಟೇ. ಅವರಿಗೆ ಈ ಸ್ಥಾನದಲ್ಲಿ ಆಸಕ್ತಿ ಇಲ್ಲದೆ ಇದ್ರೆ, ನಿಭಾಯಿಸುವ ಶಕ್ತಿ ಅವರಲ್ಲಿ ಇಲ್ಲದೆ ಹೋದ್ರೆ ರಾಜೀನಾಮೆ ನೀಡಿ ಬೇರೆ ಖಾತೆಯನ್ನ ಪಡೆದುಕೊಳ್ಳಲಿ ಅಂತ ಅವರು ಹೇಳಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಗಾಂಜಾ ಅಫೀಮು ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆ. ಸಣ್ಣ ಸಣ್ಣ ಯುವಕರು ಈ ದುಶ್ಚಟಗಳ ದಾಸರಾಗ್ತಾ ಇರೋದು ನೋವಿನ ಸಂಗತಿ. ಇದು ಆತಂಕಕಾರಿಯಾಗಿದೆ. ಗಾಂಜಾ ಸೇವನೆಗೆ ತುತ್ತಾದ್ರೆ ಇಂತಹ ಅಪರಾಧ ಚಟುವಟಿಕೆಗಳಲ್ಲಿ ರಾಜಾರೋಷವಾಗಿ ಭಾಗಿಯಾಗ್ತಿದ್ದಾರೆ. ಇದರಿಂದಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಯತ್ನಾಳ್ ರವರು ಹೇಳಿದ್ದಾರೆ.